ವಿಷ್ಣು ಸಹಸ್ರನಾಮ ಶ್ಲೋಕಗಳ ಅರ್ಥ ಹಾಗೂ ಯಾವ ಶ್ಲೋಕವನ್ನು ಯಾವ ರಾಶಿಯವರು ಹೇಳ್ಕೊಂಡ್ರೆ ಒಳ್ಳೇದು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ಸರಣಿ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಿದ್ದಾರೆ ಲೇಖಕಿ, ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮ ಪಠಣದಿಂದ ನಕ್ಷತ್ರ ದೋಷ ನಿವಾರಣೆ ಆಗುತ್ತೆ. ಒಂದೊಂದು ನಕ್ಷತ್ರಕ್ಕೂ 4 ಪಾದಗಳಿರುತ್ತೆ. 27 ನಕ್ಷತ್ರಗಳಲ್ಲಿ ನಮ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಂಡು, ಹಾಗೆ ಇಷ್ಟನೇ ಪಾದ ಎಂದು ತಿಳ್ಕೊಂಡು, ನಂತರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿನಿತ್ಯ 11 ಬಾರಿ, ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ನಮ್ಮ ಎಲ್ಲ ತೊಂದರೆಗಳು, ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಬೇಸರ ಹಾಗೂ ಗ್ರಹಚಾರ ಸಂಪೂರ್ಣ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಷ್ಣು ಸಹಸ್ರನಾಮದ ಪಾರಾಯಣದ ಫಲದಿಂದ ಎಲ್ಲ ಶುಭ ಹಾಗೂ ಮಂಗಳ ಫಲಗಳು ನಮಗೆ ಸಿದ್ಧಿಸ್ತದೆ. ಇನ್ನು ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿದಿದ್ರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದಕ್ಕೆ ವಿಷ್ಣು ಸಹಸ್ರನಾಮದ ಮೊದಲನೆಯ ಶ್ಲೋಕ ಹಾಗೂ ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃದ್ಭೂತ ಬೃದ್ಭಾವೋ ಭೂತಾತ್ಮ ಭೂತ ಭಾವನಃ. ವಿಶ್ವಂ ಅಂದರೆ ಪ್ರಪಂಚದ ಸೃಷ್ಟಿಕರ್ತ, ವಿಷ್ಣು ಎಲ್ಲವನ್ನೂ ವ್ಯಾಪಿಸಿರುವವನು, ವಷಟ್ಕಾರ ಎಲ್ಲವನ್ನೂ ಹತೋಟಿಯಲ್ಲಿಡುವವನು ಮತ್ತು ನಿರ್ದೇಶಿಸುವವನು, ಭೂತ ಭವ್ಯ ಭವತ್ ಪ್ರಭು ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲಗಳನ್ನು ತಿಳಿದಿರುವವನು ಅಂದರೆ ತ್ರಿಕಾಲಜ್ಞಾನಿ, ಭೂತಕೃತ್ ಎಲ್ಲ ಜೀವಿಗಳ ಸೃಷ್ಟಿಕರ್ತ, ಭೂತಭೃತ್ ಎಲ್ಲ ಜೀವಿಗಳಿಗೆ ಆಧಾರವಾಗಿರುವವನು, ಭಾವೋ ಎಲ್ಲ ವೈಭವಗಳಿಂದ ಕೂಡಿ ಸ್ವತಂತ್ರನಾಗಿರುವವನು, ಭೂತಾತ್ಮ ಎಲ್ಲ ಜೀವಿಗಳ ಆತ್ಮನು, ಭೂತ ಭಾವನಃ ಎಲ್ಲ ಜೀವಿಗಳ ಪಾಲಕನು ಮತ್ತು ಪೋಷಕನು. ಎರಡನೇ ಶ್ಲೋಕ ಅಶ್ವಿನಿ ನಕ್ಷತ್ರದ 2ನೇ ಪಾದದವರು ಹೇಳ್ಕೊಳ್ಬೇಕಾಗಿರೋದು. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಭೂತಾತ್ಮ ಯಾವುದೇ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಂದ ಕಳಂಕನಾಗದಿರುವವನು, ಯಾರ ಆತ್ಮ ಶುದ್ಧವಾಗಿದೆಯೋ ಅವನು. ಪರಮಾತ್ಮ ಪರಮೋಚ್ಚನಾದವನು ಮತ್ತು ಯಾರಿಗಿಂತ ಮೇಲೆ ಪುನಃ ಯಾರು ಇಲ್ಲವೋ ಅವನೇ ಪರಮಾತ್ಮ. ಮುಕ್ತಾನಾಂ ಪರಮಾಗತಿ ಮೋಕ್ಷ ಪಡೆಯುವವರಿಗೆ ಕೊನೆಯ ಗತಿ ಯಾರೋ ಅವನು. ಅವ್ಯಯ ಜನನ ಮರಣವೆಂಬ ಜೀವನ ಚಕ್ರದಿಂದ ಮುಕ್ತಿಯನ್ನು ಕೊಡುವವನು. ಪುರುಷಃ ಯೋಗಿಗಳಿಗೆ ಪರಮ ಸುಖವನ್ನು ನೀಡುವವನು. ಸಾಕ್ಷಿ ಎಲ್ಲೆಡೆಯಲ್ಲಿಯೂ ಇದ್ದು ಎಲ್ಲದಕ್ಕೂ ಪ್ರತ್ಯಕ್ಷ ಕಾರಣನಾಗಿರುವವನು. ಕ್ಷೇತ್ರಜ್ಞ ಮೋಕ್ಷದ ಮಾರ್ಗವನ್ನು ತೋರುವವನು. ಅಕ್ಷರ ಯಾರ ಪ್ರಭಾವವು ಎಂದಿಗೂ ನಾಶವಾಗುವುದಿಲ್ಲವೋ ಅವನು. ನ ಕ್ಷರಃ ಅಕ್ಷರಃ. ಅಶ್ವಿನಿ ನಕ್ಷತ್ರದ 3ನೇ ಪಾದಕ್ಕೆ ಈ 3ನೇ ಶ್ಲೋಕ. ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ. ಯೋಗ ಯಾರು ಮೋಕ್ಷವನ್ನು ಪಡೆಯಲು ಇರುವ ಒಂದೇ ಉಪಾಯವೋ ಅವನು. ಯೋಗ ವಿಧಾಂ ನೇತ ಯೋಗದ ಮೂಲಕ ಮೋಕ್ಷವೆಂಬ ಗುರಿಯನ್ನು ಮುಟ್ಟಬಯಸುವವರನ್ನು ಮುನ್ನಡೆಸುವವನು. ಪ್ರಧಾನ ಪುರುಷೇಶ್ವರ ಜೀವ ಮತ್ತು ಜೀವಾತ್ಮಗಳಿಗೆ ಯಜಮಾನನಾಗಿರುವವನು. ನಾರಸಿಂಹ ವಪುಹು ಮನುಷ್ಯನ ದೇಹವನ್ನು ಪಡೆದು ಸಿಂಹವನ್ನೇ ವಾಹನವಾಗಿರಿಸಿಕೊಂಡಿರುವವನು. ಶ್ರೀಮಾನ್ ಅತಿ ಸುಂದರವಾಗಿರುವವನು. ಕೇಶವ ಸುಂದರವಾದ ಕೇಶ ಹೊಂದಿರುವವನು. ಪುರುಷೋತ್ತಮ ಪುರುಷರಲ್ಲೇ ಅತಿ ಉತ್ತಮನಾದವನು. ಅಶ್ವಿನಿ ನಕ್ಷತ್ರದ 4ನೇ ಪಾದಕ್ಕೆ ಈ 4ನೇ ಶ್ಲೋಕ. ಸರ್ವ ಶರ್ವ ಶಿವಸ್ಥಾಣುರ್ ಭೂತಾಧಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವೋ ಪ್ರಭುರೀಶ್ವರಃ.
ಸರ್ವಃ ಎಲ್ಲ ಜೀವಿಗಳ ಉತ್ಪತ್ತಿ ಮತ್ತು ನಾಶಕ್ಕೆ ಕಾರಣನಾದವನು, ಶರ್ವಃ ಪಾಪ ನಿವಾರಕನು, ಶಿವಃ ಮಂಗಳವನ್ನು ಉಂಟುಮಾಡುವವನು, ಸ್ಥಾಣುಃ ಭಕ್ತರನ್ನು ಅನುಗ್ರಹಿಸುವವನು, ಭೂತಾದಿಹಿ ಪಂಚಮಹಾಭೂತಗಳಿಗೆ ಆಧಾರ ಮತ್ತು ಆಸರೆಯಾಗಿರುವವನು, ನಿಧಿರ್ವ್ಯಯ ನಾಶವಾಗದ ಸಂಪತ್ತಾಗಿರುವವನು, ಸಂಭವೋ ಯಾರು ಪ್ರಾಮಾಣಿಕವಾಗಿ ಆತನನ್ನು ಹುಡುಕುವರೋ ಅವರಿಗೆ ಮಾತ್ರ ಪ್ರಕಟವಾಗುವವನು, ಯಾವುದೇ ದೇಶ ಕಾಲ ಮತ್ತು ರೂಪಗಳಲ್ಲಿ ಪ್ರಕಟವಾಗುವವನು, ಭಾವನು ಎಲ್ಲ ತೊಂದರೆಗಳನ್ನು ದೂರ ಮಾಡಿ ಪುನಃ ಉದ್ಧರಿಸುವವನು, ಭರ್ತ ಸಹಾಯಕನಾಗಿರುವವನು, ಪ್ರಭವಃ ಶ್ರೇಷ್ಠವಾದ ಪ್ರಕೃತಿಯಲ್ಲಿ ಜನಿಸಿದವನು, ಪ್ರಭು ಸರ್ವಶಕ್ತಿವಂತನು, ಈಶ್ವರ ಎಲ್ಲ ಜೀವಿಗಳ ಮೇಲೆ ಹತೋಟಿ ಹೊಂದಿರುವವನು, ಅಂದರೆ ಎಲ್ಲ ಜೀವಿಗಳ ಒಡೆಯನು ಎಂದರ್ಥ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ಗೊತ್ತಿಲ್ಲದೆ ಇದ್ದವರು ನಕ್ಷತ್ರದ 4 ಶ್ಲೋಕಗಳನ್ನು 11 ಬಾರಿ ಹೇಳ್ಕೊಳ್ಬೇಕು.